ಶ್ರೀಮಂತ ನನ್ನ ತಮ್ಮ ಅಂತ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ. ಹೆಸರಿಗೆ ಮಾತ್ರ ನನ್ನ ತಮ್ಮ, ಆದ್ರೆ ಪ್ರೀತಿ ವಿಶ್ವಾಸ ಎಲ್ಲ ತೋರ್ಸೋದು ಭಾರ್ಗವಿಗೆ. ಹಲೋ ಜೆ.ಪಿ. ಪಾಟೀಲ್, ದ ಇನ್ವಿನ್ಸಿಬಲ್ ಲಾಯರ್, ಸೋಲಿಲ್ಲದ ಸರದಾರ. ಕೇಸ್ ಸೋತ್ಬಿಟ್ಟು ನನ್ನ ಮುಂದೆ ಬಂದು ನಿಂತಿದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅದು ಒಬ್ಬ ಜೂನಿಯರ್ ಲಾಯರ್ ಹತ್ರ ಸೋತಿಯಲ್ಲ. ನೀನ್ ಯಾವ ಸೀಮೆ ಲಾಯರು ಜೆ.ಪಿ.? ಭಾರ್ಗವಿ, ಈ ಜೆ.ಪಿ. ಪಾಟೀಲ್ನೇ ಸೋಲಿಸ್ಬಿಟ್ಟೆ ಅಲ್ವಾ? ದ್ವೇಷ ತುಂಬಿರೋ ಹಾವಿನ ತರ ಮತ್ತೆ ಮತ್ತೆ ನನ್ನ ಎದುರು ಬರ್ತಾ ಇದೆಯಾ? ನಿನ್ನನ್ನ ಹೆದರಿಸ್ದೆ, ನೀನ್ ಕುಗ್ಲಿಲ್ಲ. ನಿನ್ನನ್ನ ಬೆದರಿಸ್ದೆ, ನೀನ್ ಜಗ್ಲಿಲ್ಲ. ನಿನ್ನನ್ನು ಪಾತಾಳಕ್ಕೆ ತಳ್ಳಿದ್ರು ಜ್ವಾಲಾಮುಖಿ ತರ ಮತ್ತೆ ಮತ್ತೆ ಎದ್ದಿ ಬರ್ತಾ ಇದೆಯಾ? ನನ್ನ ಮನೆಯಲ್ಲೇ, ನನ್ನ ನೆರವಿನಲ್ಲೇ ಇದ್ದು ನಾನು ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯನ ಮುರಿದಾಗ್ತಾ ಇದೆಯಾ? ಮೊದಲು ನನ್ನ ತಾಯಿ ಶಕುಂತಲಾ ದೇವಿನ ಕಿತ್ಕೊಂಡೆ, ಈಗ ನನ್ನ ಮಗ ಅರ್ಜುನನ್ನ ಕಿತ್ಕೊಂತಾ ಇದೆಯಾ? ನನ್ನ ಹೆಸರು, ನನ್ನ ಗೌರವ ಎಲ್ಲ ಕಿತ್ಕೊಂಡಿದ್ಯಾ? ಇಷ್ಟು ಸಾಲದ್ದು ಅಂತ ಈಗ ನನ್ನ ಗೆಲುವನ್ನು ಕಿತ್ಕೊಂಡ್ಬಿಟ್ಯ. ಇಷ್ಟು ವರ್ಷದ ನಂತರ ನನ್ನ ಎದುರು ಮತ್ತೊಂದು ಜೆ.ಪಿ.ನೇ ಬಂದು ನಿಂತಾಗಿದೆ. ಇಲ್ಲ ಇಲ್ಲ, ಯಾವತ್ತಿದ್ರೂ ಜೆ.ಪಿ. ಸೋಲಲ್ಲ. ಜೆ.ಪಿ. is always number one. ಜೆ.ಪಿ. is always number one. ನನ್ನಿಂದಾನೆ ಕಿತ್ಕೊಂಡು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಭಾರ್ಗವಿ. ಈ ಜೆ.ಪಿ. ಪಾಟೀಲ್ ಸಾಮ್ರಾಜ್ಯದಲ್ಲಿ ಭಾರ್ಗವಿ ಇರಬಾರ್ದು. ನಿಂತ್ಕೊಳ್ಳಿ. ಒಂದು ಹೆಜ್ಜೆನು ಮುಂದೆ ಇಡ್ಕೊಡ್ದು. ಯಾಕೆ ಮಾವ, ಏನಾಯ್ತು? ಇಂಥ ದೊಡ್ಡ ಸಾಧನೆ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮನ್ನ ಹಂಗೆ ಒಳಗೆ ಕರ್ಕೊಳಕ್ಕಾಗತ್ತಾ? ನಿಮ್ಮನ್ನು ಹೀಗೆ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮ್ಮ ಈ ಗೆಲುವು ಸಣ್ಣ ಪುಟ್ಟ ಸಾಧನೆ ಅಲ್ಲ, ಸಂಧ್ಯಾಗ್ ಸಿಕ್ಕಿರೋ ನ್ಯಾಯ. ಈ ಗೆಲುವು ಇತಿಹಾಸದಲ್ಲೇ ಅಚ್ಚಾಗಿ ಉಳಿಯುತ್ತೆ. ಸಂಧ್ಯಾ ಮತ್ತೆ ಅವಳಂತ ಎಷ್ಟೋ ಹೆಣ್ಣು ಮಕ್ಕಳ ಪರವಾಗಿ ನಾನ್ ನಿಮಗ್ ಧನ್ಯವಾದಗಳನ್ನ ಹೇಳ್ತೀನಿ. ಅಜ್ಜಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಇಲ್ಲದೆ ಇದ್ಯಾವುದು ಸಾಧ್ಯ ಆಗ್ತಿರ್ಲಿಲ್ಲ. ಓಹೋ ಅತ್ತೆ, ಈ ಪ್ಲಾನ್ ಎಲ್ಲ ನಿಮ್ದೇನಾ?
ಅಕ್ಕ ಬಾವ ಬರ್ತಾರೆ. ಇದೆ ನಿಮ್ಗೆಲ್ಲ ಮಾರಿ ಹಬ್ಬ. ಸಾಕ್ಷಿ, ಈ ಮನೆಗೆ ಒಳ್ಳೇದಾಗುತ್ತೆ ಅನ್ನೋದನ್ನ ನೀವಂತೂ ಸಹಿಸ್ಕೊಳಲ್ಲ. ಸುಮ್ನೆನಾದ್ರೂ ಇರಬಹುದಲ್ವಾ? ಯಾಕೆ ಮಾತಾಡಿ ಬಾಯಿ ನೋವು ಮಾಡ್ಕೊಳ್ತೀಯ? ಭಾರ್ಗವಿ, ನೀನು ಮತ್ತೆ ಅರ್ಜುನ್ ಜೊತೆಯಾಗಿ ನಿಂತಿದ್ದಕ್ಕೆ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕಾಗಿದ್ದು. ಹೌದೌದೌದು, ಬ್ರೇಕಿಂಗ್ ನ್ಯೂಸ್. ಆಕಸ್ಮಿಕವಾಗಿ ಜೇಡರ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದ ಭಾರ್ಗವಿ ಒಂದು ಕಡೆ, ಎಲ್ರೂ ದಾರಿ ತಪ್ಪಿದ ಮಗ ಅನ್ಕೊಂಡಿದ್ದ ಅರ್ಜುನ್ ಇನ್ನೊಂದು ಕಡೆ. ಹೆಂಡತಿಗಾಗಿ ತಂದೆಯ ವಿರುದ್ಧ ಬಬ್ರುವಾಹನಂತೆ ಸಿಡಿದೆದ್ದು ಸಂಪತ್ತಿಗೆ ಸವಾಲ್ ಹಾಕಿ ಈ ಕೇಸಲ್ಲಿ ಇಬ್ರು ಸೇರಿ ಸಂಧ್ಯಾ ರಾಗ ಹಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟು ನ್ಯಾಯವೇ ದೇವ್ರು ಅಂತ ಹೇಳಿ ಈಗ ನಮ್ಮ ಮುಂದೆ ಬಲೆ ಜೋಡಿಯಾಗಿ ಬಂದು ನಿಂತಿದ್ದಾರೆ. ಇವರಿಗೆ ಇವರ ಜೀವನ ಹಾಲು ಜೇನಿನಂತೆ ಸಿಹಿ ಆಗಿರ್ಲಿ ಅಂತ ಹೇಳ್ತಾ, ಅಳಿಯ ಮಗಳೇ, ನಿಮ್ಮಿಬ್ಬರಿಗೂ ಆ ಭಗವಂತ ಆಯುರು ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತು ಯಶಸ್ಸು ಕೀರ್ತಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ. ನಮ್ಮ ಅಣ್ಣವರೇ ಆಶೀರ್ವಾದ ಮಾಡ್ದ ಹಾಗಾಯ್ತು ಬಿಡಿ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಕಾಗೆ ಕಣ್ಣು, ಮನೆಯಲ್ಲಿರೋರ್ ಕೆಟ್ಟ ಕಣ್ಣುಗಳೆಲ್ಲ ದೂರ ಮಾಡ್ಲಿ ದೇವ್ರು. ಇಲ್ಲಿ ಕೊಡಿ. ಆಯುಷ್ಮಾನ್ ಭವ, ಸದಾ ಸಂತೋಷವಾಗಿರಿ ಮಕ್ಕಳೇ. ನಿಮ್ಮಿಬ್ಬರ ಮೇಲೆ ಯಾರ ದೃಷ್ಟಿನೂ ತಾಗದೇ ಇರ್ಲಿ. ಶ್ರೀಮಂತ, ಸಿಹಿ ಮಾಡಿದೀನಿ, ನೀನು ತಿನ್ನು ಬಾ. ಸಿಹಿನಾ ಬಂದ ಬಂದ. ಏ ಶ್ರೀಮಂತ, ಶ್ರೀಮಂತ! ಛೇ, ಶ್ರೀಮಂತ ನನ್ನ ತಮ್ಮ ಅಂತ ಸಹಿಸ್ಕೊಳ್ಳೋದಕ್ಕೆ ಆಗಲ್ಲ. ಹೆಸರಿಗೆ ಮಾತ್ರ ನನ್ನ ತಮ್ಮ, ಆದ್ರೆ ಪ್ರೀತಿ ವಿಶ್ವಾಸ ಎಲ್ಲ ತೋರ್ಸೋದು ಭಾರ್ಗವಿಗೆ. ಛೇ, ಬೃಂದ, ನಮ್ಮ ಮನೆ ಬಗ್ಗೆ, ಜೆಪಿ ಬಗ್ಗೆ ನೀನ್ ಎಷ್ಟೊಂದು ಪ್ರೀತಿ ಕಾಳಜಿ ಇಟ್ಕೊಂಡಿದ್ಯಾ. ಈ ಖಮಂಗಿ ಶ್ರೀಮಂತನ ಪರವಾಗಿ ನಾನೇ ನನ್ನ ಸಾರಿ ಕೇಳ್ತೀನಿ ಕಣಮ್ಮ. ಪರವಾಗಿಲ್ಲ ಅತ್ತೆ, ತಗೊಳ್ಳಿ ಮಾವನ್ ಫೋಟೋ ಜೋಪಾನ. ಏನಿವತ್ತು ಸಾಹೇಬ್ರು ರೊಮ್ಯಾಂಟಿಕ್ ಮೋಡಲ್ ಇದ್ದೀರಲ್ಲ? ಏನ್ ಮಾಡ್ತಾ? ಅನ್ನಲ್ಲ, ಸುಮ್ಮನೆ. ತಗೊಳ್ಳಿ. ಏನು ಕಂಡ್ರಪ್ಪೆ
ವಿಶ್ ಮಾಡಿ. ನೀವು ಇದನ್ನೆಲ್ಲ ನಂಬ್ತೀರಾ? ಏನ್ ಮಾಡೋದು ಮೇಡಮ್, ಲೈಫ್ಗೀಗ ಸ್ಪೆಷಲ್ ಪರ್ಸನ್ ಎಂಟ್ರಿ ಆಗಿದೆ, ನನ್ನ ಹೆಂಡತಿ. ಆ ಸ್ಪೆಷಲ್ ಪರ್ಸನ್ ನನಗೆ ಗೊತ್ತಿಲ್ಲದೆ ನನ್ನನ್ನು ಪೂರ್ತಿಯಾಗಿ ಆವರಿಸ್ಕೊಂಡಿದ್ದಾರೆ. ಕಣ್ರೆಪ್ಪೇನೂ ಕೊಡ್ತೀನಿ, 2 ಬೆರಳು ತೋರಿಸಿ ಚೂಸ್ ಮಾಡಿ ಅಂತಾನೂ ಅಂತೀನಿ. ಏನ್ ಮಾಡೋದು, ಎಲ್ಲ ನಿಮ್ಮ ಮಹಿಮೆ. ತಗೊಳ್ಳಿ, ವಿಶ್ ಮಾಡಿ. ವಿಶ್ ಮಾಡ್ಕೊಂಡ್ರ? ಏನ್ ವಿಶ್ ಮಾಡ್ಕೊಂಡ್ರಿ? ಅದು ನೀವು ಕೇಳೋ ಹಾಗೂ ಇಲ್ಲ, ನಾನು ಹೇಳೋ ಹಾಗೂ ಇಲ್ಲ. ಓಕೆ, ಸೊ ಕೇಸ್ ಮುಗೀತು, ಮುಂದೇನು ಅಂತ. ಮುಂದೆ ಅಂದ್ರೆ ಮುಂದೆ ಮುಂದೆ ಮೊದಲು ಅಜ್ಜಿ ಜೊತೆ ಮಾತಾಡ್ತೀನಿ, ಆಮೇಲೆ ಫ್ಯೂಚರ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ.